ಯಾ ಆಫ್ಟರ್ 3 months ಆಫ್ ಕಂಟೆಂಟ್ ಕ್ರಿಯೇಷನ್ ಫಸ್ಟ್ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ ಫಾರ್ ಕಂಟೆಂಟ್ ಕ್ರಿಯೇಷನ್. ಸೊ ಬಜೆಟ್ ಫ್ರೆಂಡ್ಲಿ ಮೈಕ್ ಹುಡುಕ್ತಾ ಇದ್ದರೆ ಕಂಟೆಂಟ್ ಕ್ರಿಯೇಷನ್ ಆಬ್ವಿಯಸ್ಲಿ ವಾಯ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಂಟೆಂಟ್ ಕ್ರಿಯೇಷನ್ಗೆ. ಸೊ ನೀವು ಬಜೆಟ್ ಫ್ರೆಂಡ್ಲಿ ಮೈಕ್ ವಿತಿನ್ 1000 rupees ಹುಡುಕ್ತಾ ಇದ್ದರೆ ಸೊ ಬೆಸ್ಟ್ ಮೈಕ್ ಎವರ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 4.8 ರೇಟಿಂಗ್ಸಲ್ಲಿದೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ. ಸೊ ದ ಬೆಸ್ಟ್ ಪ್ರಾಡಕ್ಟ್ ಐ ಹ್ಯಾವ್ ಸೀನ್ ವಿತಿನ್ 1000 rupees ಬಜೆಟ್. ಅದು ವಿತ್ AI ನಾಯ್ಸ್ ರೆಡ್ಯೂಸ್ ಕ್ಯಾನ್ಸಲೇಷನ್ ಇದೆ. ಸೊ ನಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ AI 3 ಫೀಚರ್ಸ್, 3 ಟೈಪ್ಸ್ ಆಫ್ ನಾಯ್ಸ್ ರೆಡ್ಯೂಸಸ್ ಕ್ಯಾನ್ಸಲೇಷನ್ ಇದೆ. ದಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಇದು ಹೇಗೆ ವರ್ಕ್ ಆಗುತ್ತೆ, ಪ್ರಾಡಕ್ಟ್ ಯಾವುದು ಅಂತ ರಿವೀಲ್ ಮಾಡೋಣ. ದಿ ಪ್ರಾಡಕ್ಟ್ ಈಸ್ ದಿ ವೈರ್ಲೆಸ್ ಮೈಕ್ರೋಫೋನ್, ದಟ್ ಈಸ್ ಮೈಕ್. ಸೊ ಕಂಟೆಂಟ್ ಕ್ರಿಯೇಷನ್ಗೆ ವೆರಿ ಕ್ರೂಷಿಯಲ್ ಆಗುತ್ತೆ. ಸೊ ದ ಪ್ರಾಡಕ್ಟ್ ನೇಮ್ ಗ್ರನಾರೋ ಅವ್ರದ್ದು ವೈರ್ಲೆಸ್ ಮೈಕ್ರೋಫೋನ್. ವಿತಿನ್ 1000 rupees ಬಜೆಟಲ್ಲಿ ನೀವು ಸರ್ಚ್ ಮಾಡ್ತಾ ಇದ್ದರೆ ಇನಿಷಿಯಲ್ ಕಂಟೆಂಟ್ ಕ್ರಿಯೇಟರು. ಸೊ ದಿಸ್ ಪ್ರಾಡಕ್ಟ್ ಇಸ್ ವೆರಿ ಗುಡ್, ಸೊ ಗೋ ಫಾರ್ ಇಟ್. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಆಲ್ಮೋಸ್ಟ್ ರೇಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ತುಂಬ ಜನ ಬಿಗಿನರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಬಜೆಟ್ ಫ್ರೆಂಡ್ಲಿಯಲ್ಲಿ ನೋಡ್ತಾ ಇದ್ದರೆ. ಸೊ ವಿ ಹ್ಯಾವ್ ಪ್ರಾಡಕ್ಟ್ ಬಂದು ಗ್ರನಾರೋ ಅವ್ರದ್ದು 2 ಮೈಕ್ರೋಫೋನ್ ಕೊಟ್ಟಿದ್ದಾರೆ, ಲೈಕ್ ದಿಸ್ 2 ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಸೊ ಆ್ಯಂಡ್ 1 ಕನೆಕ್ಟೆಡ್ ರಿಸೀವರ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಅಡ್ಯಾಪ್ಟ್ ಮಾಡಬೇಕು. ಇದು ಎರಡಕ್ಕೂ ಸಪೋರ್ಟ್ ಮಾಡುತ್ತೆ, ಬೋತ್ ದಿ ಲ್ಯಾಪ್ಟಾಪ್ ಆ್ಯಂಡ್ ದಿ ಸೆಲ್ ಫೋನ್. ಸೊ ಟೈಪ್ ಸಿ ಆಗಿದ್ದರೆ ಎರಡಕ್ಕೂ ಸಪೋರ್ಟ್ ಮಾಡುತ್ತೆ. ದಿಸ್ ಈಸ್ ಹೌ. ಸೊ ನೀವು ಫೋನ್ಗೆ ಕನೆಕ್ಟ್ ಮಾಡ್ಬೋದು ಆ್ಯಂಡ್ ಲ್ಯಾಪ್ಟಾಪ್ಗೂ ಕನೆಕ್ಟ್ ಮಾಡ್ಬೋದು. ಸೊ ಎರಡಕ್ಕೂ ಮೈಕ್ ಸಪೋರ್ಟ್ ಮಾಡುತ್ತೆ. ಇದೊಂದು ಯೂನಿಕ್ ಫೀಚರು. ಸೊ ನೀವು ಪಾಡ್ಕ್ಯಾಸ್ಟ್ ಮಾಡಬೇಕಾದ್ರೆ ಇಲ್ಲ ಇಂಟರ್ವ್ಯೂ ತೊಗೋಬೇಕಾದ್ರೆ ಎಲ್ಲ ಹೆಲ್ಪ್ ಆಗುತ್ತೆ. ಸೊ 2 ಮೈಕ್ ಕೊಟ್ಟಿದ್ದಾರೆ ಫಾರ್ 1000 rupees ಆ್ಯಂಡ್ 1 ಟ್ರಾನ್ಸ್ಮಿಟರ್ ಕೊಟ್ಟಿದ್ದಾರೆ. ಸೊ ವಿತಿನ್ 1000 rupees ಅಂತಂದರೆ ವೆರಿ ಬೆಸ್ಟ್ ಪ್ರಾಡಕ್ಟ್. ಸೊ ಇದು ರಿವ್ಯೂ ಕೂಡ ನಾನು ನೋಡಿದ್ದೀನಿ, ಆಲ್ಮೋಸ್ಟ್ ಒನ್ ವೀಕಿಂದ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೆಸ್ಟ್ ವಾಯ್ಸ್ ಇನ್ಪುಟ್ ಬರ್ತಾ ಇದೆ. ಯೂಸರ್ ಇನ್ಪುಟ್ ಹೇಗೆ, ಸೊ ಮ್ಯಾನ್ಯಲ್ ಹೇಗೆ ಕನೆಕ್ಟ್ ಮಾಡೋದು ಅಂತ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸು, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸು. ಸೊ ಬಾಕ್ಸಲ್ಲಿ 1 ಚಾರ್ಜರ್ ಕೊಟ್ಟಿದ್ದಾರೆ ಆ್ಯಂಡ್ 2 ಅಡ್ಜಸ್ಟಬಲ್, ದಟ್ ಈಸ್ ಬುಷಿ ಹೆಡ್ ಆ್ಯಂಡ್ ದಿ ಮೈಕ್ ಫೀಲ್ ಮಾಡೋವಂಥ ಹೆಡ್ ಕೊಟ್ಟಿದ್ದಾರೆ. ಯೂಸಿಂಗ್ ದಿಸ್ ಚಾರ್ಜರ್ ಯು ಕ್ಯಾನ್ ಚಾರ್ಜ್ ಬೋತ್ ದಿ ಮೈಕ್ರೋಫೋನ್ಸ್ ಮತ್ತು ರಿಸೀವರ್ ಎರಡೂ ಚಾರ್ಜ್ ಮಾಡಬೇಕು. ಸೊ 1 hour ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 6 hours ಕಂಟಿನ್ಯೂಸ್ ಆಗಿ ನೀವು 2 ಮೈಕ್ರೋಫೋನ್ ಮತ್ತು ರಿಸೀವರ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಬುಷಿ ಹೆಡ್ ನಿಮ್ಗೆ ಏನಾದರೂ ಫ್ಯಾನ್ಸಿ ಐಟಮ್ಸ್ ಇಷ್ಟ ಆಗಲಿಲ್ಲ ಅಂತಂದರೆ ಯು ಕ್ಯಾನ್ ರೀಪ್ಲೇಸ್ ಇಟ್ ಬೈ ದಿ ಮೈಕ್ ಫೀಲ್ ಬರಬೇಕು. ಆ್ಯಕ್ಚುಲ್ ಮೈಕ್ ಫೀಲ್ ಬರಬೇಕು ಅಂತಂದರೆ ಯು ಕ್ಯಾನ್ ರೀಪ್ಲೇಸ್ ದಿಸ್ ಬುಷಿ ಹೆಡ್ ಆಫ್ ಮೈಕ್ ಟು ದಿಸ್. ಸೊ ಇದರಿಂದ ರೀಪ್ಲೇಸ್ ಮಾಡ್ಬೋದು. ಗೋ ಫಾರ್ ಸೆಟ್ಟಿಂಗ್ಸ್, ದೆನ್ ಸರ್ಚ್ OTG ಅಂತ ಸರ್ಚ್ ಮಾಡಿ. ಸೊ OTG ಕನೆಕ್ಷನ್ ಅಂತ ಸರ್ಚ್ ಮಾಡಿ. ದೆನ್ OTG ಕನೆಕ್ಷನ್, ಇಲ್ಲಿ OTG ಕನೆಕ್ಷನ್ನ ಡಿಸೇಬಲ್ ಇರೋದನ್ನ ಎನೇಬಲ್ ಮಾಡಿ. ಸೊ ಇವಾಗ ನೀವು ರೆಡಿ ಆಗಿದ್ದರೆ ಕನೆಕ್ಟ್. ಸೊ ಇವಾಗ ರಿವ್ಯೂ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಫಸ್ಟ್ ಲೆವೆಲ್, ಲೈಕ್ 1 time ಬಟನ್ ಪ್ರೆಸ್ ಮಾಡಿದ್ದೀನಿ, ಲೆವೆಲ್ 1 ಅದಿದೆ, ಲೈಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು. ಸೊ ನಾನು ವಾಯ್ಸ್ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ವಾಯ್ಸ್ ರಿಡಕ್ಷನ್ ವಾಯ್ಸ್ ಹೇಗೆ ಕ್ಲಾರಿಟಿ ಇದೆ ಅಂತ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಸ್ವಿಚ್ ಫಾರ್ ದಿ ಲೆವೆಲ್ 2. ಸೊ 1 bar ಟೈಪ್ ಮಾಡಿದೆ, ಪ್ರೆಸ್ ಮಾಡಿದೆ ಪವರ್ ಬಟನ್ನ. ಸೊ 2 ಸಲ ಲೈಟ್ ಬ್ಲಿಂಕ್ ಆಯಿತು. ಸೊ ಇದು ಚೆಕ್ ಮಾಡಿ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ರೀತಿ ಆಗ್ತಾ ಇದೆ, ಬ್ಯಾಕ್ಗ್ರೌಂಡ್ ವಾಯ್ಸಸ್ ಹೇಗೆ ರಿಮೂವ್ ಆಗ್ತಾ ಇದೆ. ಸೊ ನಾನು ಹಳ್ಳಿಯಲ್ಲಿ ಇರೋದ್ರಿಂದ ಸೊ ನೇಚರ್ ವಾಯ್ಸಸ್ ಬರ್ತಾ ಇರುತ್ತೆ, ಲೈಕ್ ವಿಂಡ್ ವಾಯ್ಸಸ್ಸು ಆ್ಯಂಡ್ ಪ್ರಾಣಿ ಪಕ್ಷಿಗಳ ವಾಯ್ಸಸ್. ಆ್ಯಂಡ್ ಮನೇಲಿ ಕೂಡ ಕೆಳಗಡೆ ಜನ ಇದ್ದಾರೆ, ಸೊ ಅವರು ಮಾತಾಡ್ತಾ ಇರ್ತಾರೆ. ವಾಯ್ಸಸ್ ಎಲ್ಲ ಹೇಗೆ ರೆಡ್ಯೂಸ್ ಆಗುತ್ತೆ ಅಂತ ಕೇಳಿಸ್ಕೊಳ್ಳಿ. ಆ್ಯಂಡ್ ಅಗೇನ್ ಐ ಆಮ್ ಗೋಯಿಂಗ್ ಟು ಸ್ವಿಚ್ ಟು ಮತ್ತೆ ಇನ್ನೊಂದು ಸಲ ಪವರ್ ಬಟನ್ನ ಟ್ಯಾಪ್ ಮಾಡ್ತೀನಿ. ಸೊ ನೀವು ಲೈಟ್ ನೋಡಿ 3 times ಬ್ಲಿಂಕ್ ಆಗ್ತಾ ಇದೆ. ಇವಾಗ ಮಾತಾಡ್ತೀನಿ, ತುಂಬ ಹತ್ತಿರ ಇಟ್ಕೊಂಡು ಮಾತಾಡ್ತೀನಿ, ಎಷ್ಟು ವಾಯ್ಸ್ ಕ್ಲಾರಿಟಿಯಾಗಿ ಬರುತ್ತೆ ನೀವು ಅಬ್ಸರ್ವ್ ಮಾಡಿ. ಸೇಮ್ ವಿಡಿಯೋನೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಹಿಂದೆ ಬ್ಯಾಕ್ಗ್ರೌಂಡ್ ವಾಯ್ಸಸ್. ಸೊ ಇಲ್ಲಿ ಪ್ರಾಣಿ ಪಕ್ಷಿಗಳು, ಮೇಕೆ, ಹಸು, ದನ, ಕುರಿಗಳೆಲ್ಲ ಓಡಾಡ್ತಾ ಇದ್ದಾವೆ. ಸೊ ಮೇಯಿಸ್ತಾ ಇದ್ದಾರೆ ಇಲ್ಲೆಲ್ಲ, ನಮ್ಮ ತೋಟದಲ್ಲಿ ಮನೆ ಇರೋದ್ರಿಂದ. ಸೊ ಲೆಟ್ಸ್ ಸಿ ಇದು ವಾಯ್ಸ್ ಕ್ಯಾನ್ಸಲೇಷನ್ ಹೇಗೆ ವರ್ಕ್ ಆಗುತ್ತೆ. ಸೊ ನನ್ನ ವಾಯ್ಸ್ ಎಷ್ಟು ಕ್ಲಾರಿಟಿಯಾಗಿ ಕೇಳಿಸುತ್ತೆ ನೀವೇ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ 1000 rupees ಬೆಸ್ಟ್ ಮೈಕ್ರೋಫೋನ್ ನೋಡ್ತಾ ಇದ್ರೆ ಅದು ವೈರ್ಲೆಸ್ಸು ಆ್ಯಂಡ್ 3 levels ಆಫ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಸೊ ಮೈ ಆನೆಸ್ಟ್ ಒಪಿನಿಯನ್ ಆ್ಯಂಡ್ ಮೈ ಆನೆಸ್ಟ್ ರಿವ್ಯೂ ಅಂತ ಹೇಳಬೇಕು ಅಂತಂದರೆ ಇದು ಬೆಸ್ಟ್ ಅಂತ ಅನಿಸುತ್ತೆ ಫಾರ್ ಇನಿಷಿಯಲ್ ಕಂಟೆಂಟ್ ಕ್ರಿಯೇಟರ್ಸ್.
ಸೊ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಫ್ಯಾನ್ ಸ್ಪೀಡ್ ಹೈ ಇಟ್ಟಿದ್ದೀನಿ, ದಟ್ ಈಸ್ ಟಾಪ್ ಸ್ಪೀಡಲ್ಲಿ ಇಟ್ಟಿದ್ದೀನಿ, ತುಂಬ ವಾಯ್ಸ್ ಇದೆ ಫ್ಯಾನ್ ಸ್ಪೀಡ್ದು. ಸೊ ಫ್ಯಾನ್ ಸ್ಪೀಡು ಕೂಡ ಎಷ್ಟು ರೆಡ್ಯೂಸ್ ಆಗುತ್ತೆ, ಸೊ ಅಟ್ ಲೆವೆಲ್ 3 ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಹೇಗೆ ವರ್ಕ್ ಆಗ್ತಾ ಇದೆ ಅಂತ. ಸೊ ನೀವೇನೇ ಕಂಟೆಂಟ್ ಕೊಡ್ತಾ ಇರಿ, ಸೊ ನಿಮ್ಮ ವಾಯ್ಸ್ ಕ್ಲಾರಿಟಿ ಆಗಿಲ್ಲ, ನೀವೇನು ಕನ್ವೆ ಮಾಡ್ತಾ ಇದ್ದೀರಾ ರೈಟ್ ಥಿಂಗ್ ಅಟ್ ರೈಟ್ ಟೈಮಲ್ಲಿ ಕನ್ವೆ ಮಾಡೋಕ್ಕಾಗ್ತಾ ಇಲ್ಲ, ಸೊ ನಿಮ್ಮ ವಾಯ್ಸಲ್ಲಿ ಕ್ಲಾರಿಫಿಕೇಷನ್ ಇಲ್ಲ ಅಂತಂದರೆ, ಸೊ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಇನಿಷಿಯಲಿ ವೆರಿ ಲೆಸ್ ವ್ಯೂಸ್, ವೆರಿ ಲೆಸ್ ಸಪೋರ್ಟ್ಸ್, ಲೈಕ್ಸ್ ಇರುತ್ತೆ. ಸೊ ಒಂದು ಬೆಸ್ಟ್ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಇದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸುತ್ತೆ ಫಾರ್ ಇನಿಷಿಯಲ್ ಕಂಟೆಂಟ್ ಕ್ರಿಯೇಟರ್ಸ್. ಯಾಕೆಂದರೆ ನೀವೇನು ಕನ್ವೆ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಬೆಸ್ಟ್ ವಾಯ್ಸ್ ಮುಖಾಂತರ ಕೊಟ್ಟರೆ, ಲೈಕ್ ಡಿಸ್ಟರ್ಬೆನ್ಸ್ ಇಲ್ದಲೆ ಬೆಸ್ಟ್ ವಾಯ್ಸಲ್ಲಿ ಕೊಟ್ಟರೆ, ಸೊ ಆಡಿಯನ್ಸ್ ಮೋರ್ ರೀಚ್ ಆಗ್ತಾರೆ, ಸೊ ನಿಮಗೆ ಎನ್ಹಾನ್ಸ್ಡ್ ಸಪೋರ್ಟ್ ಬರುತ್ತೆ. ಗೋ ಫಾರ್ ಇಟ್. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್. ಸೊ ದಿಸ್ ರಿಸೀವರ್ನ ಕನೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಕನೆಕ್ಟ್ ಮಾಡಿ ಇವಾಗ. ಸೊ ಚಾರ್ಜಿಂಗ್ ಪಾಯಿಂಟಿಗೆ ಪ್ಲಗಿನ್ ಮಾಡೋದಷ್ಟೇ. ಸೊ ಪ್ಲಗಿನ್ ಮಾಡಿದ್ಮೇಲೆ 2 ಲೈಟ್ ಬ್ಲಿಂಕ್ ಆಗುತ್ತೆ ಈ ರೀತಿ. ಸೊ ಸರ್ಚ್ ಮೈಕ್ರೋಫೋನ್, ದಿಸ್ ಮೈಕ್ರೋಫೋನ್ ಈಸ್ ಸರ್ಚಿಂಗ್ ಫಾರ್ ದಿ ಕನೆಕ್ಷನ್ ಅಂತ. ಸೊ ಈ ಥರ ಬ್ಲಿಂಕ್ ಆದರೆ ಆನ್ ಅಂತ. ಸೊ ಇವಾಗ ನೀವು ಮೈಕ್ರೋಫೋನಲ್ಲಿರುವಂಥ ಪವರ್ ಬಟನ್ 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಕನೆಕ್ಷನ್ಗೆ, ಲೈಕ್ 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿರುತ್ತೆ ಇದು, 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಈ ಥರ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಸರ್ಚಿಂಗ್ ಫಾರ್ ಕನೆಕ್ಷನ್ ಹತ್ರ. ಸೊ ಆಟೋಮೆಟಿಕಲಿ 1 or 3 ಸೆಕೆಂಡ್ಸ್ ಆದಮೇಲೆ ನೋಡಿ ಇಲ್ಲಿ 2 ಲೈಟ್ ಬ್ಲಿಂಕ್ ಆಗ್ತಾ ಇದೆಯಲ್ಲ. ಸೊ ಕನೆಕ್ಷನ್ ಎಸ್ಟಾಬ್ಲಿಷ್ ಆದಮೇಲೆ ನೋಡಿ 1 ಲೈಟ್ ಆಟೋಮೆಟಿಕಲಿ ಆಫ್ ಆಯಿತು. ಸೊ ಇದ್ರ ಜೊತೆ ಕನೆಕ್ಟೆಡ್ ಆಗಿದೆ ಅಂತ. ಇವಾಗ ವಾಯ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಹೇಗೆ ವರ್ಕ್ ಆಗುತ್ತೆ, ರೆಕಾರ್ಡಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. 3 ಲೆವೆಲ್ ಆಫ್ ವಾಯ್ಸ್ ಕ್ಯಾನ್ಸಲೇಷನ್ ಇದೆ. ಜಸ್ಟ್ ಪವರ್ ಬಟನ್ನ 1 ಟೈಮ್ ಟ್ಯಾಪ್ ಮಾಡಿದರೆ ಸೊ ಲೆವೆಲ್ 1, ಮತ್ತೆ ಒಂದು ಸಲ ಟ್ಯಾಪ್ ಮಾಡಿದ್ರೆ ಲೆವೆಲ್ 2. ಸೊ 2 ಟೈಮ್ಸ್ ಲೈಟ್ ಬ್ಲಿಂಕ್ ಆಗುತ್ತೆ ಲೆವೆಲ್ 2 ಅಲ್ಲಿ. ಇನ್ನೊಂದು ಸಲ ಪವರ್ ಬಟನ್ನ ಟ್ಯಾಪ್ ಮಾಡಿದರೆ 3 ಟೈಮ್ಸ್ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಲೈಕ್ ದಿಸ್ ಪವರ್ ಬ್ಲಿಂಕ್ ಆಗ್ತಿದೆ. ಸೊ ಇದು ಲೆವೆಲ್ 2. ಮತ್ತೆ ಒಂದು ಸಲ ಪವರ್ ಬಟನ್ ಟ್ಯಾಪ್ ಮಾಡಿದರೆ ಹಿಂದಗಡೆ, ಸೊ ಇದು ಲೆವೆಲ್ 3. ಸೊ ದಿಸ್ ಈಸ್ ಹೌ ಇಟ್ಸ್ ವರ್ಕಿಂಗ್.